ನಮಸ್ಕಾರ ಸ್ನೇಹಿತರೆ. ಭಾರತ ವಿರುದ್ಧದ ಮೊದಲ ಟಿ20 ಪಂದ್ಯ ಸೋತಾದ ಬಳಿಕ ಭಾವುಕರಾದ ಅಫ್ಘಾನ್ ನಾಯಕ ಇಬ್ರಾಹಿಂ ಜದ್ರಾನ್. ಮೊದಲ ಟಿ20 ಪಂದ್ಯ ಸೋತಾದ ಬಳಿಕ ಅಫ್ಘಾನ್ ನಾಯಕ ಹೇಳಿದ್ದೇನು ಗೊತ್ತಾ? ಇದರ ಬಗ್ಗೆನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅನ್ನೋದನ್ನ ಸಹ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವಂತೆ ಟೀಮ್ ಇಂಡಿಯಾವು ಸದ್ಯ ಅಫ್ಘಾನಿಸ್ತಾನ ವಿರುದ್ಧ 3 ಪಂದ್ಯಗಳ ಟಿ20 ಸರಣಿಯನ್ನ ಆಡುತ್ತಿದೆ. ಈ 3 ಪಂದ್ಯಗಳ ಟಿ20 ಸರಣಿಯ ಮೊದಲ ಟಿ20 ಪಂದ್ಯವನ್ನ ಟೀಮ್ ಇಂಡಿಯಾವು ಭರ್ಜರಿಯಾಗಿ 6 ವಿಕೆಟ್ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ. ಹೌದು, ಮೊಹಾಲಿಯ ಐಎಸ್ ಬಿಂದ್ರಾ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಹಾಗೂ ಅಫ್ಘಾನ್ ನಡುವಿನ ಮೊದಲ ಟಿ20 ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಮಾಡಿದ ಟೀಮ್ ಇಂಡಿಯಾ ಅಫ್ಘಾನ್ ತಂಡವನ್ನು 158 ರನ್ ಬಾರಿಸಲಷ್ಟೇ ಅವಕಾಶ ಮಾಡಿಕೊಟ್ಟಿತ್ತು ಸ್ನೇಹಿತರೆ. ಇನ್ನು ಈ ಸ್ಪರ್ಧಾತ್ಮಕ ಗುರಿಯನ್ನ ಬೆನ್ನಟ್ಟಿದ ಟೀಮ್ ಇಂಡಿಯಾವು ಉತ್ತಮ ಆರಂಭವನ್ನ ಪಡೆದುಕೊಳ್ಳಲಾಗದೆ ಶಿವಂ ದುಬೆ ಹಾಗೂ ರಿಂಕು ಸಿಂಗ್ ರವರ ಸ್ಫೋಟಕ ಹಾಗೂ ಸಮಯೋಚಿತ ಬ್ಯಾಟಿಂಗ್ ನೆರವಿನಿಂದಾಗಿ ಟೀಮ್ ಇಂಡಿಯಾವು ಅಫ್ಘಾನ್ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ 17.3 ಓವರ್ಗಳಲ್ಲಿ ಜಯವನ್ನ ದಾಖಲಿಸಿತು ಸ್ನೇಹಿತರೆ. ಈ ಮೂಲಕ ಮೊದಲ ಟಿ20 ಪಂದ್ಯವನ್ನ ಟೀಮ್ ಇಂಡಿಯಾವು ಭರ್ಜರಿಯಾಗಿ 6 ವಿಕೆಟ್ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ. ಇದರೊಂದಿಗೆ 3 ಪಂದ್ಯಗಳ ಟಿ20 ಸರಣಿಯಲ್ಲಿ ರೋಹಿತ್ ನಾಯಕತ್ವದ ಟೀಮ್ ಇಂಡಿಯಾವು 1-0 ಮುನ್ನಡೆಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ. ಇನ್ನು ಭಾರತ ವಿರುದ್ಧದ ಈ ಹೀನಾಯ ಸೋಲಿನ ಕುರಿತು ಮಾತನಾಡಿದ ಅಫ್ಘಾನ್ ತಂಡದ ನಾಯಕ ಇಬ್ರಾಹಿಂ ಜದ್ರಾನ್ ರವರು ಹೀಗೆ ಹೇಳಿದ್ದಾರೆ: ಇಂದಿನ ಪಂದ್ಯದಲ್ಲಿ ನಾವು 30 ಅಥವಾ 40 ರನ್ ಹೆಚ್ಚಾಗಿ ಬಾರಿಸಿದ್ದರೆ ಈ ಟಿ20 ಪಂದ್ಯವನ್ನ ನಾವು ಖಂಡಿತವಾಗಿ ಗೆದ್ದುಕೊಳ್ಳುತ್ತಿದ್ದೆವು. ಆದರೆ ಮೈದಾನದಲ್ಲಿ ಸ್ವಲ್ಪ ಡ್ಯೂ ಕೂಡ ಇತ್ತು. ಅಲ್ಲದೆ ನಮ್ಮ ತಂಡದ ಬೌಲರ್ಗಳು ಈ ಟಾರ್ಗೆಟ್ ಅನ್ನು ಡಿಫೆಂಡ್ ಮಾಡಿಕೊಳ್ಳಲು ಡ್ಯೂ ಕೂಡ ಮೇಜರ್ ಫ್ಯಾಕ್ಟರ್ ಆಯಿತು ಎನ್ನುವ ಮೂಲಕ ಸೋಲಿಗೆ ಪ್ರಮುಖ ಕಾರಣವನ್ನ ಇಬ್ರಾಹಿಂ ಜದ್ರಾನ್ ರವರು ತಿಳಿಸಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಅವರು, ವೈಯಕ್ತಿಕವಾಗಿ ಈ ಮೊದಲ ಟಿ20 ಪಂದ್ಯದ ಸೋಲು ನನಗೆ ಭಾರಿ ನೋವನ್ನ ಉಂಟು ಮಾಡಿದೆ. ಏಕೆಂದ್ರೆ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ನಾನು ನಾಯಕನಾಗಿ ಆಡುತ್ತಿದ್ದೇನೆ. ಹೀಗಾಗಿ ಮೊದಲ ಟಿ20 ಪಂದ್ಯದಲ್ಲೇ ಸೋತಿರುವುದು ನನಗೆ ವೈಯಕ್ತಿಕವಾಗಿ ದುಃಖವಾಗುತ್ತಿದೆ ಎಂದು ಇಬ್ರಾಹಿಂ ಜದ್ರಾನ್ ರವರು ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಅವರು, ಮುಂದಿನ ಟಿ20 ಪಂದ್ಯಗಳಲ್ಲಿ ನಾವು ಖಂಡಿತವಾಗಿ ಗೆಲುವನ್ನ ಎದುರು ನೋಡುತ್ತಿದ್ದೇವೆ. ಅಲ್ಲದೆ ಎದುರಾಳಿ ತಂಡಗಳನ್ನ ಸೋಲಿಸುವುದೇ ನಮ್ಮ ಮೇನ್ ಟಾರ್ಗೆಟ್ ಆಗಿರಲಿದೆ ಎನ್ನುವ ಮೂಲಕ ಟೀಮ್ ಇಂಡಿಯಾಗೆ ಸ್ಟ್ರಾಂಗ್ ವಾರ್ನಿಂಗ್ ಅನ್ನ 2ನೇ ಟಿ20 ಪಂದ್ಯಕ್ಕೂ ಮುನ್ನವೇ ಅಫ್ಘಾನ್ ನಾಯಕ ಇಬ್ರಾಹಿಂ ಜದ್ರಾನ್ ರವರು ನೀಡಿದ್ದಾರೆ ಬಂಧುಗಳೇ. ಇನ್ನು ಬ್ಯಾಟಿಂಗ್ ನಲ್ಲಿ ಟೀಮ್ ಇಂಡಿಯಾ ತಂಡದ ಆಟಗಾರರು ಅದ್ಭುತ ಪ್ರದರ್ಶನವನ್ನ ತೋರಿದ್ದಾರೆ. ಇದರ ಪರಿಣಾಮವಾಗಿಯೇ ಅವರು ಮೊದಲ ಟಿ20 ಪಂದ್ಯ ಗೆಲ್ಲಲು ಸಾಧ್ಯವಾಯಿತು ಎಂದು ಹೇಳಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, ಭಾರತ ವಿರುದ್ಧದ ಮೊದಲ ಟಿ20 ಪಂದ್ಯದಲ್ಲಿ ಆದ ಹೀನಾಯ ಸೋಲಿನ ಕುರಿತು ಅಫ್ಘಾನ್ ನಾಯಕ ಇಬ್ರಾಹಿಂ ಜದ್ರಾನ್ ರವರು ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸ್ಕೊಡುವ ನಮ್ಮ ಈ ಪ್ರಯತ್ನ ಬಹುಶಃ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.